ಶ್ರೀಧರ ಸ್ವಾಮಿಗಳು ಕನಸು ಕಂಡಿದ್ದೇನು ಅಂತಂದರೆ ಸರ್ವರಿಗೂ ವೇದದೊಳಗೆ ಅಡಕವಾಗಿರ್ತಕ್ಕಂಥ ಆ ದಿವ್ಯವಾದ ಜ್ಞಾನ ಎಲ್ಲರಿಗೂ ಪ್ರಸಾರವಾಗಬೇಕು ಅನ್ನೋದು ಅವರ ಆಶಯವಾಗಿತ್ತು. ಆ ಅರ್ಥದಲ್ಲಿ ಸುತ್ತಲೂ ಇರ್ತಕ್ಕಂಥ ಮಕ್ಕಳಿಗೆ, ಆಸಕ್ತರಿಗೆ ವೇದವನ್ನು ಹೇಳಿಕೊಡ್ಬೇಕು ಅಂತ ಒಂದು ದಿವ್ಯವಾದ ಪ್ರದೇಶವನ್ನು ಕಂಡುಕೊಂಡಿದ್ದರು. ವೇದಾಧ್ಯಯನದಂಥ ಪಾರಮಾರ್ಥಿಕ ಚಿಂತನೆ ಮಾಡಬೇಕಿದ್ದರೆ ಅದು ಅರಣ್ಯದಿಂದ ಕೂಡಿರಬೇಕು. ಅರಣ್ಯ ಅಂದರೆ ರಣವಲ್ಲದ್ದು ಅಂತ. ಎಲ್ಲಿ ಗಲಾಟೆ ಸದ್ದು ಗದ್ದಲವಿಲ್ಲವೋ ಅಂಥ ಜಾಗಕ್ಕೆ ಅರಣ್ಯ ಅಂತ ಕರೀತಾರೆ. ಅಂಥ ಒಂದು ಸುಕ್ಷೇತ್ರವನ್ನು ಅವರು ಆಯ್ಕೆ ಮಾಡಿಕೊಂಡಿದ್ದರು. ಅವರು ಪಾಠ ಮಾಡ್ತಾ ಇದ್ದಿದ್ದು ಎಲ್ಲಿ? ಸ್ವತಃ ಸ್ವಾಮಿಗಳೇ ವೇದವನ್ನು ಹೇಳ್ಕೊಡ್ತಾ ಇದ್ದರು. ಆ ಜಾಗ ಹೇಗಿತ್ತು? ಈ ಹೊತ್ತಿಗೂ ಅಲ್ಲಿ ಪಾಠ ನೆರವೇರ್ತಾ ಇದೆ. ನಾವೀಗ ಆ ಪಾಠಶಾಲೆಯನ್ನು ಗಮನಿಸೋಣ ಬನ್ನಿ. ನಿಜ, ಸ್ವಾಮಿಗಳು ವೇದ ಪ್ರಸಾರ ಮಾಡಬೇಕೆಂಬ ಮಹದಾಶಯವನ್ನು ಇಟ್ಟುಕೊಂಡಿದ್ದರು. ಹಾಗಾಗಿಯೇ ಇಲ್ಲಿ ವೇದ ಪಾಠವನ್ನು ಪ್ರಾರಂಭಿಸಿದ್ದು. ಗ್ರೀಷ್ಮಮೇವಾವರುಂಧೆ ಇಡೋ ಜಜತಿ ವರ್ಷಾಃ. ಹುಟ್ಟಿದ ತಕ್ಷಣವೇ ನಮ್ಮ ಬ್ರಾಹ್ಮಣರಿಗೆ 3 ಋಣಗಳು ಬಂದು ಅಂಟುಕೊಳ್ಳುತ್ತೆ. ಬ್ರಹ್ಮಚರ್ಯೇಣ ಋಷಿಭ್ಯ, ಬ್ರಹ್ಮಚರ್ಯ ಪಾಲನೆಯಿಂದ ಋಷಿ ಋಣವನ್ನು ತೀರಿಸಬೇಕು. ಆ ಯಜ್ಞಯಾಗಾದಿಗಳನ್ನು ಮಾಡೋದ್ರಿಂದ ದೇವರ ಋಣ. ಹಾಗೆ ಪ್ರಜಯಾ ಪಿತೃಭ್ಯ, ಸತ್ಸಂತತಿ ಹೊಂದೋದ್ರಿಂದ ಪಿತೃಋಣ ತೀರತ್ತೆ ಅಂತ ವೇದ ಸಾರ್ತಾ ಇದೆ. ಯಜ್ಞಮಜಿಘಾಗುಂ ಸಂತೆ ದೇವಾಗಾಯತ್ರೀಂ ವ್ಯೌಹನ್ ವೇದಾಧ್ಯಯನಕ್ಕೆ ಸೂಕ್ತ ಸ್ಥಳವನ್ನು ಸೂಚಿಸಿ ಹೋದದ್ದು ಶ್ರೀಧರ ಸ್ವಾಮಿಗಳು. ಅದರಂತೆಯೇ ಇಲ್ಲಿ ವಿದ್ಯಾರ್ಥಿಗಳು ಸ್ವಾಧ್ಯಾಯ ವೃತ್ತಿಯಲ್ಲಿ ತೊಡಗುತ್ತಿದ್ದಾರೆ ಎಂದಿಗೂ. ಉಭಾವಾಮಿಂದ್ರಾಗ್ನಿ ಆಹುವಜ್ಜ ಉಭಾರಾಧಸ ಸಹಮಾದಜದ್ಯೈ ಉಭಾದಾತಾರ ವಿಶಾಗುಂ ರಜೀಣಾಮುಭಾವಾಜಸ್ಯ ಸಾತಜೇ ಹುವೇವಾಂ ಅಶ್ರವಗುಂ ಹಿ ಭೂರಿದಾವತ್ತರಾವಾಂ ವಿಜಾಮಾತು ಋತವಾಘಾಸ್ಯಾಲ. ಶ್ರೀಧರ ಅನುಗ್ರಹಗಳಿಂದ ನಮಗೆ ಸಕಲವೂ ಇಲ್ಲಿ ದೊರಕಿದೆ. ನಮ್ಮ ಗುರುಗಳಾದ ಫಲತರ್ಕ ವಿಶ್ವೇಶ್ವರ ಭಟ್ಟರು ನಮಗೆ ಸರ್ವವೂ ಅವರೇ. ಅವರಿಂದ ನಾವು ಎಲ್ಲವೂ ಪಡೆದಿದ್ದೇವೆ. ನಮಗೆ ಅವರು ಕಲಿಸಿಕೊಟ್ಟಿರುವ ವಿದ್ಯೆ ಅಂತ ಇಲ್ಲ, ಎಲ್ಲ ವಿದ್ಯೆಯನ್ನು ಹೇಳಿಕೊಟ್ಟಿದ್ದಾರೆ ನಮಗೆ. ಮತ್ತು ವೇದಾಧ್ಯಯನ ಮಾಡೋದು ಸುಲಭವಾದ ವಿಷಯ ಅಲ್ಲ. ದೇವರನ್ನು ಸಾಕ್ಷಾತ್ಕಾರ ಮಾಡುವುದಕ್ಕಿಂತ ತುಂಬ ಕಷ್ಟವಾದ ವಿಷಯ. ಅದರಲ್ಲಿ ಅಧ್ಯಯನ ಮಾಡಲಿಕ್ಕೆ ಎಷ್ಟು ಜನ್ಮದ ಪುಣ್ಯ ಬೇಕು ಅನ್ನೋದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ವೇದಾಧ್ಯಯನ ಮಾಡಿದರೆ 3 ತಲೆಮಾರು ಮುಂದೆ 3 ತಲೆಮಾರು ಹಿಂದೆ ಪಾಪವು ಕರಗಿ ಆ ಪಿತೃಗಳಿಗೆ ಮೋಕ್ಷ ಅಂತ ಹೇಳುತ್ತೆ. ಅಂತ ವೇದಾಧ್ಯಯನ ಮಾಡ್ತಿರೋದು ನಮ್ಮ ಪುಣ್ಯ. ತ್ವಂದೇವೇಷು ಭೂಯಾಸ್ತೇಜಸ್ವಂತಂ ವಾಮಾಯುಷ್ಮಂತಂ ವರ್ಚಸ್ವಂತಂ ಮನುಷ್ಯೇಷು ಗುರು. ತೇಜಸ್ವೇ ತ್ವಂದೇವೇಷು ಭೂಯಾಸ್ತೇಜಸ್ವಂತಂ ವಾಮಾಯುಷ್ಮಂತಂ ವರ್ಚಸ್ವಂತಂ ಮನುಷ್ಯೇಷು ಗುರು. ಇದು ಈ ಕ್ಷೇತ್ರದ ಮಹತ್ವ. ಇಲ್ಲಿ ಬರುವಂಥ ಭಕ್ತರು ಕೋರಿಕೆಯನ್ನು ಇಟ್ಟು ಸ್ವಾಮಿಗಳಿಗೆ ಪಾದ ಪೂಜೆಯ ಸೇವೆಯನ್ನು ಸಲ್ಲಿಸುತ್ತಾರೆ, ಇಷ್ಟಾರ್ಥವನ್ನು ಪಡೆಯುತ್ತಾರೆ. ಶ್ರೀಧರ 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 ತ್ರಿಕಾಲ ಜ್ಞಾನಿಗಳು ನಾನು ಸ್ವತಃ ನೋಡಿದ್ದೇನೆ. ಮತ್ತು ಮನುಷ್ಯ ಜೀವನದಲ್ಲಿ ಎಷ್ಟೋ ಮಾಡಬೇಕಾದದ್ದು ಮತ್ತು ಮಾಡಬಾರ್ದದ್ದು ಮಾಡಿರ್ತಾನೆ ಮನುಷ್ಯ.
ಅದನ್ನು ನೋಡಲಿಕ್ಕೆ ಹಿಂಸೆ ಆಗ್ತಿತ್ತು. ಅದಕ್ಕೋಸ್ಕರ ಏನು ಮಾಡ್ತಿದ್ರು ಅವರು, ಕೆಲವು ಶಿಷ್ಯರಿಗೆ ಒಂದು ವಿಶೇಷವಾದ ಶಕ್ತಿಯನ್ನು ಕೊಟ್ಟು ಹೀಗೆ ನೀರು ಬಿಡ್ತಿದ್ರು. ಅದು ಮೂರೂ ಹೇಳ್ತಿದ್ರು. ಅವ್ನು ಹೇಳ್ತಾ ಬರ್ತಿದ್ದ. ಕೆಲವು ಟೈಮ್ ಅವ್ನು ಸುಳ್ಳು ಹೇಳ್ತಾ ನಿಜ ಆಗ್ತಾ ಅಂದಾಜು ಮಾಡ್ತಿದ್ರು. ಹೇಳಿ ಅವ್ನು ಕೇಳ್ತಿದ್ರು, ಅದಕ್ಕೆ ಪರಿಹಾರ ಹೇಳ್ತಿದ್ರು. ಇಲ್ಲ ಯಾರೂ ಇಲ್ಲದೆ ಇದ್ದಾಗ ನಾನು ಸ್ವತಃ ನೋಡಿದ್ದೇನೆ, ಕೈ ಹೀಗೆ ಮಾಡ್ತಿದ್ರು ಅವರು, ಇಷ್ಟೇ ಜಾಗ ಕಪ್ಪಾಗ್ತಿತ್ತು. ಹೀಗೆ ನೋಡಿ ಹೇಳ್ತಿದ್ರು, ಏನಾಯ್ತು ಇದು ಹೀಗೆ ಮಾಡ್ತಿದ್ರು ಅಷ್ಟೇ ಕಪ್ಪು, ಅದಿಲ್ಲ ಅಂದರೆ ಹೀಗೆ ಮಾಡ್ತಿದ್ರು ಅಷ್ಟೇ ಜಾಗ ಕಪ್ಪಾಗ್ತಿತ್ತು. ಹೀಗೆ ನೋಡಿ ಹೇಳ್ತಾರೆ ಏನು ಮಾಡಿದೆ ಏನು ಹೇಳ್ತಿದ್ರು. ಅವನಿಗೆ ಜನ್ಮಾಂತರ ವೃತ್ತಾಂತಗಳು ಅವ್ರ ಮನೆಯದು ಅವ್ರ ವ್ಯಕ್ತಿಯದು ಗೊತ್ತಾಗ್ತಿತ್ತು. ಹೇಳಿ ಪರಿಹಾರಗಳನ್ನು ಹೇಳಿ ಮತ್ತೆ ಹೀಗೆ ಹೇಳ್ತಿದ್ರು, ಉದುರೋಗ್ಬಿಡ್ತಿತ್ತು. ಶ್ರೀ ಪರಾತ್ಪರ ಪರಮಹಂಸನೆ ಕೇಳಿದವರಿಗೆ ಇಲ್ಲ ಎನ್ನದೆ ಅನುಗ್ರಹಿಸಿದ ಗುರುಗಳು ಶ್ರೀ ಶ್ರೀಧರ ಸ್ವಾಮಿಗಳು. ಶ್ರೀಧರ ಸ್ವಾಮಿಗಳು ಭಕ್ತರ ಪಾಲಿಗೆ ಸಾಕ್ಷಾತ್ ದತ್ತಾತ್ರೇಯರೇ. ಅವರು ಮಾತಾಡ್ತಾ ಇದ್ದರೆ ಮನಸ್ಸಲ್ಲಿ ಏನೋ ಒಂದು ರೀತಿಯ ಸಮಾಧಾನ ಆವರಿಸ್ತಾ ಇತ್ತು ಭಕ್ತರಿಗೆ. ಹಾಗಾಗಿ ಆ ಶ್ರೀಧರ ಸ್ವಾಮಿಗಳು ಮಾತನಾಡಿದಂಥ ಒಂದು ದಿವ್ಯವಾಣಿಯನ್ನು ನಾನು ನಿಮಗೆ ಕೇಳಿಸ್ತೀನಿ.